ಸೊ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ರೆ ಹೋಪ್ ಎಲ್ಲ ಚೆನ್ನಾಗಿದೆ ಅನ್ಕೋತೀನಿ. ಅಲ್ಲ ಗುರು, ಇಂಡಿಯಾ ಟೀಮ್ ಯಾರು ಮಾಟ ಮಾಡಿದ್ರೆ ಹೆಂಗೆ? ಪದೇ ಪದೇ ಮ್ಯಾಚ್ ಗಳನ್ನ ಸೋಲ್ತಾನೆ ಇದಾರೆ, ಕಮ್ ಬ್ಯಾಕ್ ಮಾಡಕ್ ಆಗ್ತಾನೆ ಇಲ್ಲ. ಸೀರೀಸ್ ಸೋತ್ರು, ಕಮ್ ಬ್ಯಾಕ್ ಮಾಡೋ ಮಾತು ದೂರ ಉಳಿದಿದೆ. ಗೊತ್ತಿಲ್ಲ ಮ್ಯಾಚ್ ಎಲ್ಲಿ ಎಡುತ್ತಾ ಇದಾರೆ, ಪ್ಲೇಯರ್ಸ್ ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದಾರೆ, ಅಥವಾ ಮ್ಯಾನೇಜ್ಮೆಂಟ್ ಮಿಸ್ಟೇಕ್ ಮಾಡ್ತೀನೋ, ಕೋಚ್ ಮಿಸ್ಟೇಕ್ ಮಾಡ್ತಿದ್ರು, ಏನೋ ಒಂದು ಗೊತ್ತಿಲ್ಲ. ಸೊ ಎಲ್ಲಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ. ನಿಮ್ ಸಪೋರ್ಟ್ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋಗೆ ಹೋಗೋಣ, ಲೆಟ್ಸ್ ಗೋ. ಏನಪ್ಪಾ ಅಂದ್ರೆ, ನಿನ್ನೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫೋರ್ತ್ T20 ಮ್ಯಾಚ್ ಇಂಗ್ಲೆಂಡ್ ಅಲ್ಲಿ ನಡೀತು. ಅಂಡ್ ಇಂಡಿಯಾ ಪಾಲ್ಗೆ ನಿರ್ಣಾಯಕ ಪಂದ್ಯ ಆಗಿತ್ತು. ಮ್ಯಾಚ್ ನ ಗೆದ್ರೆ ಮಾತ್ರ ಸೀರೀಸ್ ಹೋಗ್ತಾರೆ ಅಂತ ಸಿಚುವೇಶನ್ ಇತ್ತು. ಆದ್ರೂ ಅವ್ರಿಗೇನಾದ್ರು ಮ್ಯಾಟರ್ ಇಲ್ಲ, ಅವ್ರು ಆರಾಮಾಗಿ ಮ್ಯಾಚ್ ಸೋತ್ರು ಅಂಡ್ ಸೀರೀಸ್ ಸೋತ್ರು. ಸೊ ಹಿಂಗೆ ತುಂಬಾ ಖುಷಿಯಾಗಿ ಮ್ಯಾಚ್ ಗೆದ್ರು ಅಂಡ್ ಸೀರೀಸ್ ಕೂಡ ಗೆದ್ರು. ಅಂಡ್ ಇನ್ನು ಉಳಿದಿರೋದು ಒಂದೇ ಪಂದ್ಯ, 5ನೇ ಮ್ಯಾಚ್. ಅದು ಇಂಡಿಯಾಕ್ಕೆ ಸ್ವಲ್ಪ ಇಂಪಾರ್ಟೆಂಟ್ ಆಗೋದು, ಕಮ್ ಬ್ಯಾಕ್ ಮಾಡಿ ಸ್ವಲ್ಪ ಅವ್ರನ್ನ ಪ್ರೂವ್ ಮಾಡ್ಕೊಳಕ್ಕೆ. ಬಟ್ ಇಂಗ್ಲೆಂಡ್ ಬಿಡಲ್ಲ, ಅದನ್ನು ಗೆದ್ರೆ ವೈಟ್ ವಾಶ್ ಆಗುತ್ತೆ. ಸೊ ಇಂಡಿಯಾ ನಿನ್ನೆ ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ ನ ಆಯ್ಕೆ ಮಾಡ್ಕೊಂಡ್ರು. ಅಲ್ಲೇ ಅರ್ಧ ಮ್ಯಾಚ್ ಸೋತಾಗ, ಬಿಕಾಸ್ ಪಿಚ್ ಕಂಡೀಷನ್ಸ್ ಪ್ರಕಾರ ಅಲ್ಲಿ ಬ್ಯಾಟಿಂಗ್ ಸೆಕೆಂಡ್ ಆಡಿರೋರು ಆಲ್ಮೋಸ್ಟ್ ಗೆದ್ದಿದ್ದಾರೆ. 7 ಪಂದ್ಯದಲ್ಲಿ ಐ ಥಿಂಕ್ 5 ಪಂದ್ಯನ ಬ್ಯಾಟಿಂಗ್ ಸೆಕೆಂಡ್ ಆಡಿರೋರು ಗೆದ್ದಿದ್ದಾರೆ. ಸೊ ಶ್ರೇಯಸ್ ಅಯ್ಯರ್ ಟಾಸ್ ನ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡು ಅಂಡ್ ಮ್ಯಾಚ್ ಆಲ್ಮೋಸ್ಟ್ 50% ಅಲ್ಲೇ ಸ್ವಲ್ಪ ಹಿನ್ನಡೆ ಆಯ್ತು. ಗೊತ್ತಿಲ್ಲ ಅವರ ಯೋಚನೆ ಯಾವ ತರ ಇತ್ತು, ಅವ್ರು ಯಾವ ತರ ಅನಾಲಿಸಿಸ್ ಮಾಡಿದ್ರು ಗೊತ್ತಿಲ್ಲ. ಪರವಾಗಿಲ್ಲ, ಒಂದು ಒಳ್ಳೆ ಟಾರ್ಗೆಟ್ ನ ಕೊಟ್ಟು ಡಿಫೆಂಡ್ ಮಾಡೋಣ ಅಂತ ಅನ್ಕೊಂಡಿದ್ರೆ ಏನೋ ಗೊತ್ತಿಲ್ಲ. ಅವ್ರ ಬೌಲರ್ಸ್ ಮೇಲೆ ತುಂಬಾ ನಂಬಿಕೆ ಇತ್ತು ಅನ್ಸುತ್ತೆ. ಸೊ ಬ್ಯಾಟಿಂಗ್ ಫಸ್ಟ್ ಆಯ್ಕೆ ಮಾಡ್ಕೊಂಡು ಆಸ್ ಯೂಶುವಲ್ ಸೂರ್ಯವಂಶಿ ಮತ್ತು ಅಭಿಷೇಕ್ ಶರ್ಮಾ ಓಪನಿಂಗ್ ಮಾಡ್ತಾರೆ. ಅಂಡ್ ಸೂರ್ಯವಂಶಿ ಒಂದ್ 2 ಸಿಕ್ಸ್ ಹೊಡೆದು ಫ್ಯಾನ್ಸ್ ಖುಷ್ ಮಾಡ್ತಾರೆ. ಅದಾದ್ಮೇಲೆ ಔಟ್ ಆಗಿ ಪೈಲಿಂಗ್ ಹೋಗ್ತಾರೆ. ಸೊ ಅಭಿಷೇಕ್ ಶರ್ಮಾ ಅವರಿಂದ ನಾನು ಬಂದೆ ಅಂತ ಅವರು ಹೋಗ್ತಾರೆ. ಇನ್ನೇನೋ 2 ವಿಕೆಟ್ ಹೋಯ್ತು. 3ನೇ ವಿಕೆಟ್ ಕಿಶನ್ ಬಂದು ಸ್ವಲ್ಪ ಇಂಡಿಯಾ ಟೀಮ್ ಬೂಸ್ಟ್ ಮಾಡ್ತಾರೆ ಅನ್ಕೊಂಡ್ರೆ, ಅವರು ಇಲ್ಲ, ನಾನು ಬೂಸ್ಟ್ ಕೊಡಕ್ಕೆ ಅರ್ಜೆಂಟ್ ಇದೆ ಅಂತ ಅವರು ಔಟ್ ಆಗಿ ಬೇಗ ಪೈಲಿಂಗ್ ಹೋದ್ರು. ನಮ್ಮ ಪುಣ್ಯಕ್ಕೆ ಈ ಮ್ಯಾಚ್ ಅಲ್ಲಿ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವರು ತುಂಬಾ ರೆಸ್ಪಾನ್ಸಿಬಲ್ ಆಗಿ ಸಕ್ಕತ್ತಾಗಿ ಮ್ಯಾಚ್ ಒಂದು ಆಂಕರಿಂಗ್ ರೋಲ್ ಮಾಡಿ ಆಲ್ಮೋಸ್ಟ್ 80 ರನ್ಸ್ ಕಲೆ ಹಾಕಿ ಇಂಡಿಯಾ ಟೀಮ್ ಅನ್ನ ರೆಸ್ಪೆಕ್ಟಬಲ್ ಸ್ಕೋರ್ ಕಲೆ ಹಾಕೋದ್ರಿಂದ ಮುಖ್ಯ ಪಾತ್ರ ವಹಿಸಿದ್ರು. ಆಲ್ಮೋಸ್ಟ್ 60% ಅವ್ರದೇ ಇತ್ತು. ಇನ್ನು ಉಳಿದವರೆಲ್ಲ ಅಲ್ಪ ಸ್ವಲ್ಪ ಕೂಡಿಸಿ 158 ರನ್ ಮಾಡಿದ್ರು. ಇಂಗ್ಲೆಂಡ್ 159 ರನ್ ಟಾರ್ಗೆಟ್ ಕೊಟ್ಟರು. ಇಂಗ್ಲೆಂಡ್ ಈಗೇನು ತುಂಬಾ ಬಿಗ್ ಟಾರ್ಗೆಟ್ ಅಲ್ಲ, ತುಂಬಾ ಖುಷಿಯಾಗಿ ವೆಲ್ಕಮ್ ಮಾಡ್ತಾರೆ ಈ ಟಾರ್ಗೆಟ್. ಮ್ಯಾಟ್ರನೇ ಅಲ್ಲ, ಆ ತರ ಬ್ಯಾಟಿಂಗ್ ಆಡಿದ್ರು. ಸೊ ಇಂಗ್ಲೆಂಡ್ ಸೆಕೆಂಡ್ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಓವರ್ ಹರ್ಷದೀಪ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ರು, ಮೇಡಿನ್ ಓವರ್ ಮಾಡಿದ್ರು. ಅಂಡ್ ಏನೋ ಒಂದು ವಿಕೆಟ್ ಕೂಡ ಹೋಯ್ತು ಬಟ್ಲರ್ ಅವ್ರದ್ದು. ನಮ್ಗೆ ಸ್ವಲ್ಪ ಖುಷಿ ಆಯ್ತು ಫ್ಯಾನ್ಸ್ಗೆ. ಸೊ ಈ ಮ್ಯಾಚ್ ಮೇ ಬಿ ಇಂಡಿಯಾ ಡಿಫೆಂಡ್ ಮಾಡಿ ಗೆಲ್ಬಹುದು ಅಂತ. ಬಟ್ ಆದಷ್ಟು ಬೇಸ್ ನೋಡ್ರಿ ಅದನ್ನ. ಸೊ ಸ್ಟಾರ್ಟ್ ಆಯ್ತು. ಒಂದು ಸಾಲ್ಟ್ ಮತ್ತೆ ಬ್ರೂಕ್ ಇಬ್ಬರು ಬೆಂಕಿ ಬ್ರೂಕ್ ಅಂತೂ ಇಂಡಿಯಾನ ಬ್ರೋಕ್ ಮಾಡಿಬಿಟ್ರು. ಬ್ಯಾಟಿಂಗ್ ಸ್ಟೈಲ್ ಅವ್ರ ಬ್ಯಾಟಿಂಗ್ ಸ್ಟ್ರೋಕ್ಸ್ ಹಬ್ಬ ಸಾಕಾಗಿತ್ತು. ಒಂದೊಂದು ಶಾರ್ಟ್ಸ್ ಕೂಡ ಮತ್ತೆ ಮತ್ತೆ ರಿಪೀಟ್ ಆಗಿ ನೋಡೋ ತರ ಆಡಿದ್ರು. ಅಂಡ್ ಒಂದೇ ವಿಕೆಟ್ ಕೊಟ್ಟು ಈ ಸ್ಕೋರ್ ನ 13.2 ಓವರ್ ಅಲ್ಲಿ ಈಸಿಯಾಗಿ ಚೇಸ್ ಮಾಡಿ ಮ್ಯಾಚ್ ಗೆದ್ದು ಸೀರೀಸ್ ಕೂಡ ಗೆದ್ದು ಇಂಡಿಯಾಕ್ಕೆ ಮತ್ತೆ ಸೋಲಿನ ರುಚಿಯನ್ನ ತೋರಿಸಿದ್ರು. ಅಂಡ್ ಇಂಡಿಯಾ ಬೌಲರ್ಸ್ ಆಸ್ ಯೂಶುವಲ್ ನಮ್ಗೆ ಈ ಮ್ಯಾಚ್ಗೂ ಸಂಬಂಧನೇ ಇಲ್ಲ ಅನ್ನೋ ತರ ಬೌಲಿಂಗ್ ಮಾಡಿದ್ರು. ಡಿಫೆಂಡ್ ಮಾಡೋ ದೂರ, ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಅರ್ಥ ಆಗ್ತಾ ಇತ್ತು ಅವ್ರು ಡಿಫೆಂಡ್ ಮಾಡೋ ಯಾವುದೇ ಲಕ್ಷಣಗಳು ಕಾಣಿಸ್ಲಿಲ್ಲ. ಸೊ ಫೀಲ್ಡಿಂಗ್ ಅಲ್ಲಿ ಕೂಡ ಅದೇ ರೀತಿ ಬಟ್ ಎಲ್ಲಾಗಿತ್ತು. ಅಂಡ್ ಇಂಗ್ಲೆಂಡ್ ಸಕ್ಕತ್ತಾಗಿ ಫೀಲ್ಡಿಂಗ್ ಮಾಡಿದ್ರು. ಅವ್ರಿಗೆ ಸಿಕ್ಕಾಪಡೆ CS ಆಡ್ತಾರೆ ಅನ್ಸುತ್ತೆ ಈ ಸೀರೀಸ್ ನ. ಇಂಡಿಯಾನ ವೈಟ್ ಮಾಡ್ಲೇಬೇಕು ಅಂತ. ಅಂಡ್ ಫೈನಲ್ ಮ್ಯಾಚ್ ಒಂದು 5ನೇ T20 ಮ್ಯಾಚ್ ಗೆದ್ರೆ ಇಂಡಿಯಾ ಕಂಪ್ಲೀಟ್ ಆಗಿ ಸೀರೀಸ್ ನ ಸೋತಾಗುತ್ತೆ. ಅಂಡ್ ಇಂಗ್ಲೆಂಡ್ ಅಲ್ಲಿ ಬೈಲ್ಯಾಟ್ರಲ್ ಅಲ್ಲಿ ಐ ಥಿಂಕ್ ಇದೆ ಫಸ್ಟ್ ಅನ್ಸುತ್ತೆ ಸೋತಿರೋದು, ಗೊತ್ತಿಲ್ಲ. ಗಂಭೀರ್ ಅವರ ಹೆಡ್ ಕೋಚ್ ನಲ್ಲಿ ಇನ್ನೂ ಏನೇನು ನೋಡ್ಬೇಕು, ಎಲ್ಲೆಲ್ಲಿ ಸೋಲ್ತಾರೋ, ಇನ್ನು ಯಾವ್ದಾದ್ರು ದೇಶದಲ್ಲಿ ಇಂಡಿಯಾ ರೆಕಾರ್ಡ್ ನ ಈ ತರ ಕ್ರಿಯೇಟ್ ಮಾಡ್ತಾರೋ ಗೊತ್ತಿಲ್ಲ. ಬಿಕಾಸ್ ನಮ್ಮ ಹೆಡ್ ಕೋಚ್ ಅವರು ತೀರಾ ಗಂಭೀರವಾಗಿ ಟೀಮ್ ನ ನಡೆಸ್ತಾ ಇದ್ದಾರೆ. ಅಂಡ್ ಇನ್ನೊಂದು ಏನಂದ್ರೆ ಪ್ಲೇಯರ್ಸ್ ಟೀಮ್ ಸೆಲೆಕ್ಷನ್ ಅಲ್ಲಿ ಪದೇ ಪದೇ ಹೇಳ್ತಾನೆ ಇರ್ತೀವಿ ವಿಡಿಯೋಸ್ ಅಲ್ಲಿ, ಬಟ್ ಹೇಳಬೇಕು, ಏನು ಮಾಡಕ್ಕಾಗಲ್ಲ. ನಂಗೆ ಗೊತ್ತಿಲ್ಲ, ಈಗ ವಾಷಿಂಗ್ಟನ್ ಸುಂದರ್ ಅವರ T20 ಅವ್ರ ರೋಲ್ ಏನಂತಾನೆ ಗೊತ್ತಾಗ್ತಲ್ಲ ಇಲ್ಲಿವರೆಗೂ. ನಿಮ್ಗೆ ಯಾರು ಗೊತ್ತು ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಅವ್ರನ್ನ ಫಿನಿಶಿಂಗ್ ತರ ಯೂಸ್ ಮಾಡಿದ್ರೆ ಅವ್ರು 7ನೇ ಪೊಸಿಷನ್ ಬರ್ತಾರೆ. ಅಂಡ್ 8 ಬಾಲ್ ಆಡಿ 5 ರನ್ ಹೊಡಿತಾರೆ. ಫಿನಿಶರ್ ರೋಲ್ ನ ಬರ್ತಾರೆ ಅಂತ ಅಲ್ಲಿ ಒಂದು 5 ಬಾಲ್ಗೆ ಒಂದು 20 ರನ್ ಆದ್ರೂ ಹೊಡಿಬಹುದು.
ಅದು ಒಂದು ಟೀಮ್ಗೆ ಬೂಸ್ಟ್ ಕೊಡುತ್ತೆ ಅಂಡ್ ಸಾಲಿಡ್ ಆಗಿ ಫಿನಿಶ್ ಮಾಡ್ತಾರೆ ಮ್ಯಾಚ್. ಇವ್ರು ಬಂದು 8 ಬಾಲ್ ಆಡಿ 5 ರನ್ ನೋಡಿದ್ರು ಇವ್ರು ಯಾವ ತರ ಫಿನಿಶ್ ಮಾಡ್ತಾರೋ ಗೊತ್ತಿಲ್ಲ. ಏನ್ ಮ್ಯಾಚ್ ಫಿನಿಶ್ ಮಾಡ್ತಿದಾರ ಅಥವಾ ಇನ್ನಿಂಗ್ಸ್ ಫಿನಿಶ್ ಮಾಡಿದ್ರೆ ಒಂದು ಗೊತ್ತಾಗ್ತಿಲ್ಲ. ಅಂಡ್ ಅವ್ರಿಗೆ 1 ಓವರ್ ಬೌಲಿಂಗ್ ಕೊಟ್ಟಿದ್ದಾರೆ. ಅವ್ರ ರೋಲ್ ಏನಂತಾನೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ರಿಂಕು ಸಿಂಗ್ ಅವ್ರ ತರ ಒಳ್ಳೆ ಫಿನಿಶರ್ಸ್ ನ ಇಟ್ಕೊಂಡು ನೀವು ವಾಷಿಂಗ್ಟನ್ ಸುಂದರ್ನ ಆಡಿಸ್ತೀರ ಅಂದ್ರೆ ಮ್ಯಾನೇಜ್ಮೆಂಟ್ ಗೆ ನಮ್ದೊಂದು ಅದ್ಭುತವಾದ ಸಲಾಂ. ಗೊತ್ತಿಲ್ಲ, ಗಂಭೀರ್ ಅವ್ರಿಗೆ ಅವ್ರಿಗೆ ಏನ್ ಹೇಳಿದ್ರು ಕಮ್ಮಿನೇ ಗುರು. ಅವ್ರು ಅದ್ಭುತ ಒಂಥರ. ಪರವಾಗಿಲ್ಲ, ಆಸ್ ಯೂಶಲ್ ನಮ್ಗೆ ಇದು ಹೊಸದೇನಲ್ಲ, ಸೋಲ್ತಾ ಇದಾರೆ, ಸೋಲ್ಲಿ. ಏನಪ್ಪಾ ಅಂತಂದ್ರೆ ಯಾವಾಗ ಇವ್ರು ಕಮ್ ಬ್ಯಾಕ್ ಮಾಡ್ತಾರೆ ಅಂತ ನಾವು ಕಾತುರದಿಂದ ಕಾಯ್ತಾ ಇದೀವಿ, ಒಂದ್ ಒಳ್ಳೆ ವಿಡಿಯೋ ಮಾಡೋಣ ಖುಷಿಯಿಂದ ಅಂತ. ಬಟ್ ಇವ್ರ ಅವಕಾಶನೇ ಕೊಡ್ತಾ ಇಲ್ಲ ನಮ್ಗೆ. ಪರವಾಗಿಲ್ಲ, ಅವ್ರವ್ರ ಇಷ್ಟ. ಏನೋ ನಮ್ ದೇಶಕ್ಕೆ ಆಡ್ತಾ ಇದಾರೆ ಅಂತ ನಾವು ಸ್ವಲ್ಪ ಸಲಹೆನ ಕೊಡ್ಬೋದು, ಬಟ್ ಅವ್ರ ಸಲಹೆನ ತಗೊಳಲ್ಲ ಅಂತ ಗೊತ್ತು. ನೋಡೋಣ ಫ್ರೆಂಡ್ಸ್, ಮುಂದೆ ಏನಾಗುತ್ತೆ. ಇನ್ನು 5ನೇ T20 ಪಂದ್ಯ ಶನಿವಾರ ಇದೆ. ಅಟ್ಲೀಸ್ಟ್ ಅದ್ರಲ್ಲಾದ್ರೂ ಗೆದ್ದು ಸ್ವಲ್ಪ ನಾದ್ರೂ ಫ್ಯಾನ್ಸ್ಗೆ ಖುಷಿ ಕೊಡ್ತಾರ ಅಥವಾ ಇಲ್ಲ ಅದನ್ನು ಸೋತು ಕಂಪ್ಲೀಟ್ ಆಗಿ ವೈಟ್ ವಾಶ್ ಆಗಿ ಭಾರತಕ್ಕೆ ಮಳಗ್ತಾರ ಗೊತ್ತಿಲ್ಲ, ನೋಡ್ಬೇಕು. ಇದೇ ತರ ಆಡಿದ್ರೆ ಖಂಡಿತ ಆಗುತ್ತೆ, ಅದರಲ್ಲಿ ಏನು ಹೊಸದಿಲ್ಲ. ಅಂಡ್ ನಮ್ ಗಂಭೀರ್ ಅವರು ಈ ಸರಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಏನ್ ಹೇಳ್ತಾರೆ, ಯಾವ ತರ ಕೌಂಟರ್ ಕೊಡ್ತಾರೆ ರಿಪೋರ್ಟರ್ಗೆ, ಅದು ಮುಖ್ಯ. ನಮ್ಗೆ ಮ್ಯಾಚ್ ಗೆಲ್ಲ ಮುಖ್ಯ ಅಲ್ಲ ಅನ್ನೋ ತರ ಇದೆ. ನೋಡೋಣ ಫ್ರೆಂಡ್ಸ್. ಮತ್ತೆ ನಿಮ್ಗೆ ನಿನ್ನೆ ಮ್ಯಾಚ್ ಬಗ್ಗೆ ಏನೇನ್ ಅನ್ಸಿತು, ಏನು ಎಲ್ಲಿ ಹೇಳಿದ್ರು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಅಂಡ್ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ತರ ಸಪೋರ್ಟ್ ಮಾಡ್ತಾರೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.